ನೀವು ಇದೇ ಊರಾ ಸರ್? ಹೌದು ಸರ್. ತಮ್ಮ ಹೆಸರು ಸರ್? ರಮೇಶ್ ಅಂತ ಸರ್. ನಮ್ಮ ಹೆಸರು ಸರ್ ಸಂತೋಷ್ ಅಂತ. ಇದೇನು ಕತ್ತಿ ಇದೆಲ್ಲ ಹಾಕೊಂಡಿದ್ದಾರೆ? ಏದು ಹೇಳಿ? ಇದು ವೈರು ಇದಾ? ಹ್ಞೂ ಸರ್. ಇದು ನೀರು ಸರ್. ಕುಡಿಯಕ್ಕೆ ಸರ್? ಹಾಂ. ಹೆಂಗೆ? ಈ ಬ್ಯಾಗಲ್ಲಿ ನೀರಿರುತ್ತೆ. ಹಾಂ ಹಾಂ. ಅದು ಹಿಂಗೆ ಇದು ಈ ಬಾಟಲ್ ಎಲ್ಲ ತಗೊಂಡ್ರೆ ರೋಡಲ್ಲೆಲ್ಲ ಬಿಸಾಕಿದ್ರೆ ಗಲೀಜಾಗತ್ತಲ್ಲ, ಅದಕ್ಕೆ ಇದ್ರಲ್ಲಿ ತುಂಬಿಸ್ಕೊಂಡ್ಬಿಡೋದು. 2 ಲೀಟ್ರ್ ನೀರು ಹಿಡಿಯುತ್ತೆ, ಸಾಕು ಒಂದು ದಿನಕ್ಕೆ. ಏನು ವರ್ಕು ಸರ್ ನಿಮ್ಮದು? ನಾನು ಸ್ಯಾಮ್ಸಂಗ್ ಕೇಳಿದ್ದೀರಾ ಕಂಪನಿ? ಇಡೀ ವಿಶ್ವನೇ ಅದ್ರ ಮುಂದೆ ಸ್ಯಾಮ್ಸಂಗ್ ಯಾರಿಗೆ ಗೊತ್ತಿಲ್ಲ ಸರ್. ಅಲ್ಲಿ ಕೆಲಸ ಅಲ್ಲಿ ಮೊಬೈಲ್ ಅದು ರಿಸರ್ಚ್ ಮಾಡ್ತಾರಲ್ಲ ಮೊಬೈಲ್ ಬಗ್ಗೆ, ಅಲ್ಲಿ ಕಂಪನಿ. ನಾವು ಪಂಚನಾರಾಯಣ ದರ್ಶನಕ್ಕೆ ಬಂದಿದ್ದೀವಿ. ಯಾವುದ್ಯಾವುದು ಈ ಪಂಚನಾರಾಯಣ ಅಂತ ಹೇಳಿದ್ರೆ, ತಲಕಾಡು ಕೀರ್ತಿನಾರಾಯಣ, ತೊಂಡನೂರು ನಂಬಿನಾರಾಯಣ, ಮೇಲ್ಕೋಟೆ ಚಲುವನಾರಾಯಣ, ಬೇಲೂರು ವಿಜಯನಾರಾಯಣ ಹಾಗೂ ಗದಗಿನ ವೀರನಾರಾಯಣ. ಇದು ನಾನು ಯಾವುದೇ ಒಂದು ಆರ್ಡ್ರಲ್ಲಿ ಹೇಳ್ತಾ ಇಲ್ಲ, ಬಟ್ ದೀಸ್ ಆರ್ ದ 5 ನಾರಾಯಣ ಟೆಂಪಲ್ಸ್, ಫೇಮಸ್ ನಾರಾಯಣ ಟೆಂಪಲ್ಸ್ ಇನ್ ಕರ್ನಾಟಕ. ಸೊ ನಾನು ಫಸ್ಟ್ ಇಲ್ಲಿ ತಲಕಾಡು ಕೀರ್ತಿನಾರಾಯಣ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ ನೋಡೋಣ. ಇಟ್ಸ್ ಅ ಬ್ಯೂಟಿಫುಲ್ ಟೆಂಪಲ್. ತಲಕಾಡು ನಿಮಗೆಲ್ಲ ಗೊತ್ತಿರೋ ಥರ ಈಸ್ ಫೇಮಸ್ ಫಾರ್ ಇಟ್ಸ್ ಸ್ಯಾಂಡ್ ಡ್ಯೂನ್ಸ್. ಕಾವೇರಿ ತಟದಲ್ಲಿರೋ ಈ ಜಾಗ ತನ್ನ ಮರಳಿನ ಗುಡ್ಡಗಳಿಗೆ ಅತ್ಯಂತ ಪ್ರಸಿದ್ಧ. ಇಲ್ಲೇನೊಂದು ಶಾಸನ ಇದೆ, ನೋಡೋಣ. ಸುಮ್ಮನೆ ಇದು ಗೊತ್ತಿಲ್ಲ ನಿಮಗೆ ಎಷ್ಟು ಕಾಣಿಸುತ್ತೆ ಅಂತ, ಅದಕ್ಕೋಸ್ಕರ ನಾನು ಓದ್ತೀನಿ. ತಲಕಾಡು ನೋನ್ ಆಸ್ ಧವಲನಪುರ ಆ್ಯಂಡ್ ಗಜಾರಣ್ಯ ಇನ್ Sanskrit was the capital of Gangas, who ruled present Mysore, Mandya, Hassan, Bangalore and Kolar districts from the 4th to 10th century AD under Gangavadi 96,000. The Gangas were succeeded by the imperial Cholas, Hoysalas, Vijayanagara and Mysore Wadayars. The Kirtinarayana temple, built in AD 1117 over a Jagati, has an plan a stalled Garbhagriha and open Ardha Mantapa and a Navaranga with 3 entrances. The Garbhagriha doorways are finely carved in Hoysala style. The main image of Narayana is impressive and stands on a lotus pedestal in Sabhavanga. The Navaranga is spacious, has latte-turned pillars and a ceiling adorned by creeper scrolls, lotuses and other floral designs. The temple has a spacious inner prakara. Recently, ASI has completely laid bare on ornate Mahadwara Mantapa and a couple of sub-shrines. Balipita and a well all buried under heavily accumulated sand dune. A brick gopura over the sanctum collapsed due to heavy rain. The ASI has dismantled the whole temple and reconstructing the same. Wow. 1117 AD. ಯಾರೂ ಇಲ್ಲ ಇಡೀ ಟೆಂಪಲ್ಗೆ, ನಾನೊಬ್ಬನೇ ಇರೋ ಥರ ಇದ್ದೀನಿ. ಸಚ್ ಎ ಗುಡ್ ಥಿಂಗ್. ಈಗ 2ನೇ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ತೊಣ್ಣೂರು ಅನ್ನೋ ಊರು. ಆ್ಯಕ್ಚುಲಿ ಇದು ತೊಂಡನೂರು ಅಂತ, ಇಲ್ಲಿ ಲೋಕಲೈಟ್ಸ್ ಭಾಷೆಯಲ್ಲಿ ಅದು ತೊಣ್ಣೂರು ಅಂತ ಆಗಿದೆ. ಇಲ್ಲಿ ಬಂದಿದ್ದೀವಿ. ಇಲ್ಲಿ ಈ ದೇವಸ್ಥಾನದಲ್ಲಿ ನಾರಾಯಣನ ಹೆಸರು ನಂಬಿನಾರಾಯಣ ಅಂತ. ಈ ದೇವಸ್ಥಾನದ ಎದುರುಗಡೆನೇ ಇನ್ನೊಂದು ಗೋಪಾಲಕೃಷ್ಣ ದೇವಸ್ಥಾನ ಕೂಡ ಇದೆ. ಬ್ಯೂಟಿಫುಲ್ ಆಗಿರೋ ಗಾರ್ಡನ್ ಇದೆ ನೋಡಿ, ವೆರಿ ಬ್ಯೂಟಿಫುಲ್. ವೆರಿ ಬ್ಯೂಟಿಫುಲ್.
ದೊಡ್ಡ ಧ್ವಜಸ್ತಂಭ ಇದೆ. ನಂಬಿ ನಾರಾಯಣ. Tannur, located on the southern slopes of small hillock locally called Edugari, it was the provincial capital of Hoysalas. According to the traditions of the Vaishnava saint Sri Ramanuja stayed here for several years. The Nambi Narayana temple is assigned to 11th century AD of the Hoysala period. The temple has a Garbhagraha, Shukanasi and Navaranga and Mukhamantapa. The temple has an austere elevation of an adhisthana of conventional moldings of Pada, Ado Padma and Narokanta, a knife-edged Tittakum Udda. It's very difficult to read. Anyways, ಒಳಗಡೆ ನಾನೇನು ಕೇಳ್ಪಟ್ಟೆ ಅಂದರೆ ಇದು 11ನೇ ಶತಮಾನದ್ದು ದೇವಸ್ಥಾನ ಅಂತ, ಹೊಯ್ಸಳರ ಕಾಲದ್ದು. ಇಲ್ಲಿ ನಂಬಿನಾರಾಯಣ ಸ್ವಾಮಿ ವಿಶಿಷ್ಟ ರೀತಿಯಿಂದ ಅದೇ 5 ನಾರಾಯಣ ಸ್ವಾಮಿಗಳಲ್ಲಿ ಇದು ಒಂದು. ಇಲ್ಲೂ ವಿಶಿಷ್ಟ ರೀತಿಯಲ್ಲಿ ನಂಬಿನಾರಾಯಣ ಸ್ವಾಮಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ, ತಲಕಾಡು ಕೀರ್ತಿನಾರಾಯಣ ಸ್ವಾಮಿ ತುಂಬ ಉದ್ದ ಇದ್ದರು, ಇದು ಅಷ್ಟುದ್ದ ಅಲ್ಲ, ಇದು ಚಿಕ್ಕ ಗಾತ್ರದ್ದು, ಮೇ ಬಿ ಅರೌಂಡ್ 7 to 8 feet ಅಂತ ಅನ್ನಿಸ್ತು. ಬಟ್ incredibly beautiful, as beautiful as how Kirtinarayana was.